ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಸಮಸ್ತ ಕನ್ನಡ ಅಸ್ಟ್ರೋ ಮೀಡಿಯಾ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ತೊಂದರೆಗಳು ಯಾವಾಗಲೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತಾ ಇರಬೇಕಾದ್ರೆ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಆ ಭಗವಂತನಿಗಿದೆ. ಅಂತಹ ವಿಶ್ವಾಸವನ್ನು ನಾವು ಯಾವತ್ತೂ ಕೂಡ ಮನಸ್ಸಲ್ಲಿ ಇಟ್ಕೋಬೇಕು. ಭಗವಂತನ ಒಂದು ಧ್ಯಾನ, ಜಪ, ಪೂಜೆ, ಆರಾಧನೆ ಇವೆಲ್ಲವೂ ಕೂಡ ನಮಗೆ ಒಳ್ಳೆಯ ಒಂದು ಸನ್ಮಾರ್ಗದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದೇ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾದಲ್ಲಿ ಪ್ರತಿಯೊಂದು ವಿಡಿಯೋವನ್ನು ಕೂಡ ನಿಮಗೆ ಸಮರ್ಪಣೆ ಮಾಡೋದು. ಮನುಷ್ಯನಿಗೆ ಆರೋಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಆರೋಗ್ಯದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬರುತ್ತೆ. ಅಂಥ ತೊಂದರೆಗಳಲ್ಲಿ ಒಂದಾಗಿರ್ತಕ್ಕಂಥ ಚರ್ಮವ್ಯಾಧಿ ಅಂತಕ್ಕಂಥದ್ದು ಮನುಷ್ಯನಿಗೆ ಬಂದಾಗ ಅವನು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾನೆ. ಅಂತಹ ಸಮಯದಲ್ಲಿ ಭಗವಂತನನ್ನು ಕರೆದ್ರೆ ಖಂಡಿತವಾಗ್ಲೂ ಬಂದು ಅವನು ನಮ್ಮನ್ನು ಕಾಪಾಡ್ತಾನೆ. ಹಾಗೆ ಕಾಪಾಡಬೇಕು ಅಂದರೆ ಅದಕ್ಕೆ ಒಂದು ರೀತಿ ನೀತಿಗಳಿದೆ. ಇವಾಗ ಅಪ್ಪ ಅಂತ ಕರೆದ ತಕ್ಷಣ ಅಪ್ಪ ಬರ್ತಾರೆ ಹೊರತು ಅಮ್ಮ ಬರಲ್ಲ. ಅಮ್ಮ ಅಂತ ಕರೆದಾಗ ಮಾತ್ರ ಅಮ್ಮ ಬರೋದು. ಸೊ ಈ ಒಂದು ವಿಚಾರದಲ್ಲಿ ನಾವು ಯಾವ ದೇವರನ್ನು, ಯಾವ ದೇವತೆಯನ್ನು ಪೂಜೆ ಮಾಡಬೇಕು, ಯಾವ ದೇವರನ್ನು ಕರಿಬೇಕು, ನಮ್ಮ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೋಬೇಕು ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರುತ್ತೆ. ನಿಮಗೆ ಇವತ್ತು ನಾನು ತಿಳಿಸ್ತಕ್ಕಂಥ ವಿಚಾರ, ಬರೀ ಒಂದು ಗ್ಲಾಸ್ ನೀರು ತಗೋಬೇಕು. ಆ ಒಂದು ಗ್ಲಾಸ್ ನೀರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಸೇರಿಸಿ ನೀವು ಕುಡಿದಾಗ ನಿಮ್ಮ ಚರ್ಮವ್ಯಾಧಿಗಳು ನಿವಾರಣೆ ಆಗುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ನಿಮಗೆ ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ. ನೀವು ಏನು ಮಾಡಬೇಕಾಗಿರೋದು ಇಷ್ಟೇ, ಪ್ರತಿ ದಿವಸ ರಾತ್ರಿ ಒಂದು ಗ್ಲಾಸ್ ನೀರು ತಗೊಳ್ಳಿ. ನೀವು ಇನ್ನೇನು ಮಲಗಬೇಕು, ಊಟ ಆಯಿತು, ಎಲ್ಲ ಆಯಿತು ನಮ್ಮದು, ಇನ್ನೇನು ಮಲಗಬೇಕು ಅಂತಹ ಸಂದರ್ಭದಲ್ಲಿ ಈ ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ. ನೀರನ್ನು ತಗೊಂಡು ಎಡಗೈಯಲ್ಲಿ ಹೀಗೆ ಇಟ್ಕೊಂಡು ಬಲಗೈನ ಮುಚ್ಚಬೇಕಾದ್ರೆ ಈ ತೋರ್ಬೆರಳು ಅಂತ ಏನು ಹೇಳ್ತೀವಿ, ಆ ತೋರ್ಬೆರಳನ್ನ ನೀರೊಳಗಡೆ ಹಾಕಿ ಹೀಗೆ ಮುಚ್ಚಿಟ್ಕೊಂಡು ನಾವು ಕೊಡುವಂತಹ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು 108 ಬಾರಿ ಹೇಳಿ ಆ ನೀರನ್ನು ಕುಡಿಯುವಂಥದ್ದು. ಯಾರು ಕುಡಿಬೇಕು ಅಂದರೆ, ನಿಮಗೇನಾದರೂ ಚರ್ಮ ವ್ಯಾಧಿಗಳಿದ್ದರೆ, ಮೈಯಲ್ಲಿ ತುರ್ಕೆ ಇದ್ದರೆ, ಒಂಥರ ಕಜ್ಜಿಗಳಾಗಿದ್ದರೆ, ಅಥವಾ ವಿಟಿಲಗೋ ಅಂತ ಹೇಳ್ತೀವಿ, ಚರ್ಮವ್ಯಾಧಿಗಳು, ಬಿಳಿ ಮಚ್ಚೆಗಳು ಇವೆಲ್ಲ ಇದ್ದರೆ ನಿಮಗೆ ಈ ಒಂದು ಅದ್ಭುತ ಪರಿಹಾರದಿಂದ ಆದಷ್ಟು ಬೇಗ ನಿಮ್ಮ ಒಂದು ಜೀವನದಲ್ಲಿ ನೀವು ಸುಖ ಸಂತೋಷವನ್ನು ಕಾಣ್ತೀರಾ. ನಿಮ್ಮ ರೋಗಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಬರೀ ಚರ್ಮವ್ಯಾಧಿ ಅಷ್ಟೇ ಅಲ್ಲ, ನಿಮ್ಮ ಮೈಯಲ್ಲಿರ್ತಕ್ಕಂಥ, ಶರೀರದಲ್ಲಿರ್ತಕ್ಕಂಥ ರೋಗಗಳೆಲ್ಲವೂ ಅನುಕೂಲ ಆಗುತ್ತೆ. ನಾವೇನಾದರೂ ಒಂದು ವಿಡಿಯೋ ನಿಮಗೆ ಕೊಡಬೇಕು ಅಂದರೆ ಸುಮ್ಮನೆ ಏನೋ ಒಂದು ವಿಡಿಯೋಗಳು ಹಾಕಲ್ಲ. ನಾವು ಅದನ್ನು ಚೆನ್ನಾಗಿ ಪರಿಶೀಲನೆ ಮಾಡಿ 4-6 ಜನಕ್ಕೆ ಕೊಟ್ಟು ಅದರಿಂದ ರಿಸಲ್ಟನ್ನು ತಗೊಂಡು ಕೊಡ್ತೀವಿ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಮತ್ತು ಪ್ರಯೋಗವನ್ನು ಇವತ್ತಿನ ದಿವಸ ಹೇಳೋಕ್ಕೆ ಹೊರಟಿರೋದು. ಸೊ ನೀವು ಇವತ್ತಿನ ದಿವಸ ಈ ಒಂದು ಪ್ರಯೋಗವನ್ನು ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ಕೂಡ ಈ ಒಂದು ವ್ಯಾಧಿ ಬಾಧಿಸಲ್ಲ. ಇದನ್ನು ಪರ್ಟಿಕ್ಯುಲರ್ ಆಗಿ ಚರ್ಮ ವ್ಯಾಧಿ ಇರುವಂಥವ್ರು ಮಾತ್ರ ಇದನ್ನು ಉಪಯೋಗಿಸಿ ಅಂತ ನಾನು ಹೇಳ್ತೇನೆ. ಆ ಒಂದು ಮಂತ್ರ ಈ ರೀತಿಯಾಗಿದೆ, ಎಲ್ಲರೂ ಕೂಡ ಬರ್ಕೊಳ್ಳಿ. ಎಂ ಶ್ರೀಂ ಕ್ಲೀಂ ಸಂ ಮಹಾದೇವಿ ಮಹಾಶಕ್ತಿ ಮಾಹೇಶ್ವರಿ ಜಗನ್ಮಾತೆಯೇ ಮಮ ಚರ್ಮವ್ಯಾಧಿಂ ನಿವಾರಯ ಕುರು ಸ್ವಾಹ. ಈ ಮಂತ್ರವನ್ನು 108 ಬಾರಿ ಹೇಳಬೇಕು. ಆ ನೀರು ಉಗುರು ಬೆಚ್ಚಾಗಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ತುಂಬ ತಣ್ಣೀರು ಒಳ್ಳೆಯದಲ್ಲ, ತುಂಬ ಬಿಸಿನೂ ಒಳ್ಳೆಯದಲ್ಲ. ಉಗುರು ಬೆಚ್ಚಾಗಿರ್ತಕ್ಕಂಥ ನೀರಲ್ಲಿ ಈ ಒಂದು ಮಂತ್ರವನ್ನು ಹೇಳಿ ಆ ನೀರನ್ನು ಕುಡಿದು ಪ್ರತಿ ದಿವಸ ಮಲ್ಕೋಬೇಕು. ಈ ಒಂದು
ಮಂತ್ರವನ್ನು ಹೇಳಿ ಈ ಒಂದು ಪ್ರಯೋಗ ಮಾಡಿದಾಗ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬರಲಿ ವ್ಯಾಧಿಗಳು, ಆ ವ್ಯಾಧಿಗಳು ಮುಂದಕ್ಕೆ ತುಂಬ ದೊಡ್ಡದಾಗಿ ಹರಡ್ಕೊಂಡು ಹೋಗಲ್ಲ. ಮತ್ತು ಏನು ಆ ಒಂದು ವ್ಯಾಧಿ ಇದೆಯೋ ಅದು ಕ್ರಮೇಣ ಇಳಿತಾ ಬರುತ್ತೆ. ಕಡಿಮೆ ಆಗ್ತಾ 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 ನಿಮಗೆ ತುಂಬ ಅನುಕೂಲ, ಸಂತೋಷ ನಿಮ್ಮ ಜೀವನದಲ್ಲಿ ನೀವು ಕಾಣ್ಬೋದು. ಇದೊಂದು ಅದ್ಭುತ ವಿಷಯ. ಈ ಒಂದು ವಿಚಾರ ಒಂದು ವಿಶೇಷವಾಗಿರ್ತಕ್ಕಂಥ ತಾಳೆಗರಿ ಗ್ರಂಥದಿಂದ ನಾವು ತೆಗೆದಿರುವಂಥದ್ದು. ಈ ಒಂದು ವಿಚಾರವನ್ನು ನಿಮ್ಗೆ ಹೇಳಬೇಕು, ನಿಮ್ಮ ಜೀವನದಲ್ಲಿ ಒಂದಷ್ಟು ಸಂತೋಷವನ್ನು ನಾವು ತರಬೇಕು ಅಂಥೇಳಿ ಇದನ್ನು ನೋಡಿಕೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರದ ಬಗ್ಗೆ ನಾನು ನಿಮಗೆ ಪ್ರಸ್ತಾಪ ಮಾಡ್ತೀನಿ. ನಮಸ್ಕಾರ.